ಹಾಕುವಂತ ನಮ್ಮಣ್ಣ ನಮ್ಮ ಮನೆಗೆ ಕರೆಂಟ್ ಬಿಲ್ಗಳು ಬರ್ತವೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇವ್ರು ಬಂದು ತಿಂಗಳು ನಮ್ಮ ಮನೆಗೆ ಬಿಲ್ ಹಾಕೋಗ್ತಾರೆ. ಇವ್ರು ಬಂದ್ರು ಅಂತ ಅಂದ್ರೆ ನಮ್ಮ ಮನೆಗಳಲ್ಲೆಲ್ಲ ಎಲ್ಲಾರ ಮನೇಲೂ ಭಯ ಆಗುತ್ತೆ, ಎಷ್ಟಾಗ್ತಾರೋ ಏನೋ ಅಂತ. ನೋಡಿ ಹೆಂಗಾಗ್ತಾ ಇದ್ದಾರೆ. ಇವ್ರು ಯಾರು ಅಂತ ಅನ್ಕೊಂಡ್ರ? ಕರೆಂಟ್ ಬಿಲ್ ಹಾಕೋರು. ನಮ್ಮ ಅಣ್ಣ. ನಾವು ಚಿಕ್ಕದ್ರಿಂದ ನೋಡಿ ಬೆಳೆದಿರೋರು, ಇವ್ರಿಗೆ ನೋಡಿ ನಾವು ಬೆಳೆದಿರೋದು. ಎಷ್ಟು ವರ್ಷದಿಂದ ಈ ಕೆಲಸ ನಿಮ್ದು ಅಣ್ಣ? 23 ವರ್ಷ. ನೋಡಿ 23 ಇಯರ್ಸ್ ಸರ್ವಿಸ್ ಆಗಿದೆ ಈ ಕೆಲಸದಲ್ಲಿ ಇವ್ರಿಗೆ. ನಮ್ಮ ಊರಿನಲ್ಲಿ ಕರೆಂಟ್ ಬಿಲ್ ಹಾಕೋರು ಇಡೀ ಊರಿಗೆ ನೀವೇನಾ? ಫುಲ್ಲು ಊರಿಗೆ ಇವರೇ ಕರೆಂಟ್ ಬಿಲ್ ಹಾಕೋ ಓನರು. ಅಂದ್ರೆ ಕರೆಂಟ್ ಬಿಲ್ಲು ಬರೆಯೋ, ಕರೆಂಟ್ ಬಿಲ್ ಹಾಕೋಕೆ ಬೆಸ್ಕಾಂ ಕಂಪನಿ ಹಾಕ್ತಾ ಇದಾರೆ ನೋಡಿ. ಎರಡೆರಡು ಮೂರ್ ಕೊಡ್ತಿದ್ದೀರಲ್ಲ ಅಣ್ಣ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ನೋಡಿ ಅವರೆಲ್ಲ ಕರೆಂಟ್ ಬಿಲ್ ಹಾಕೋಕೆ ಏನು ಚೆಕ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಮೀಟರ್ಗಳೆಲ್ಲ ಚೆಕಿಂಗ್ ನಡೀತಾ ಇದೆ ಅಂತ ಅನ್ಸುತ್ತೆ ಫ್ರೆಂಡ್ಸ್. ಅವ್ರ ಹೆಸರು ಯೋಗೀಶಣ್ಣ ಅಂತ ಹೇಳಿ. ಹೆಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಮ್ಮ ತವ್ರ ಮನೆಯಲ್ಲಿ ನಾನು ಇವತ್ತು ಒಂದು ಕಲರ್ಫುಲ್ ಆಗಿರುವಂಥ ಚಿಟ್ಟೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ಹುಲ್ಲಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುಂತಿದೆ. ಬೆಳಿಗ್ಗೆ 9 ಗಂಟೆ ಟೈಮಲ್ಲಿ ಈ ಥರ ಕಲರ್ಫುಲ್ ಚಿಟ್ಟೆಗಳು ನಮ್ಮ ಮನೆ ಹತ್ತಿರ ತುಂಬ ನೋಡೋಕ್ಕೆ ಸಿಗ್ತವೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ತವ್ರ ಮನೆ ಸೊಗಸು ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿ ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ, ಇಲ್ಲಿ ಇರೋಕ್ಕೆ. ಆದರೆ ವಿಧಿ ಇಲ್ಲ, ಏನು ಗೊತ್ತಾ, ಬೆಂಗಳೂರಲ್ಲಿ ಇರುವಂಥ ಜೀವನ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ, ಯಾವ ಥರ ಏನು ಅಂತ ಹೇಳಿ. ಹಾಗಾಗಿ ನಾನು ಸುಮ್ಮನೆ ಹೀಗೆ ನಮ್ಮ ಮಮ್ಮಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ ಇಲ್ಲಿ ದಾಸವಾಳದ ಹೂವು ಹಾಕಿದ್ದಾರೆ, ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ. ನಮ್ಮ ಮನೆ ಹತ್ರನೇ ಇಲ್ಲಿ ಕೂತಿರೋದು ಚಿಟ್ಟೆ ಕಲರ್ಫುಲ್ ನೋಡ್ತಾ ಇರ್ಬೋದು ನೀವು. ಮತ್ತು ಅಬ್ಸರ್ವ್ ಮಾಡಿ ಸ್ವಲ್ಪ ಇಲ್ಲಿ ಯಾವ ಥರ ಸೊಪ್ಪು ಬೆಳೆದಿದೆ ಇದು ಅಂತ ನೋಡಿ. ಇದೆಲ್ಲ ಒಣಗೊನೆ ಸೊಪ್ಪು ಅಂತ ಹೇಳ್ತಾರೆ. ನೋಡಿ ಈ ಒಣಗೊನೆ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ? ನೀವು ನೋಡ್ತಾ ಇರ್ಬೋದು ತೋಟದಲ್ಲಿ. ಇದು ಕೂಡ ಕಿತ್ತಿ ಅಡುಗೆ ಮಾಡ್ತಾರೆ ನಮ್ಮ ಕಡೆ, ಇಲ್ಲೇ ಕುಯ್ಕೊತಾರೆ. ಇದು ಎಷ್ಟು ಚೆನ್ನಾಗಿ ಸೊಗಸಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಮನೆ ಪಕ್ಕ ಇರುವಂಥ ತೋಟ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಇದು ತೋಟ ನಮ್ಮ ಮನೆ ಪಕ್ಕ ಇರುವಂತದ್ದು. ಇದು ಇಲ್ಲಿರುವಂತದ್ದು ನಮ್ಮ ಮನೆ. ಫುಲ್ಲು ಸರೌಂಡಿಂಗು ಇರೋದು ಫುಲ್ಲು ತೋಟನೇ. ನಮ್ಮ ಮನೆ ಸರೌಂಡಿಂಗು ಎಲ್ಲ ತೋಟ ಇದೆ. ಅಷ್ಟು ದೂರದಲ್ಲಿ ಅಲ್ಲಿರೋದು ಪೆಟ್ರೋಲ್ ಬಂಕ್ ಇದೆ ನೋಡಿ ಫ್ರೆಂಡ್ಸ್. ಇದು ಚಿಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಅದು ಬೇಗ ಆರ್ತಾನೂ ಇಲ್ಲ, ಆದ್ರೆ ಹತ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ. ನಾನು ಪಾಪುನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಸೊ ಇದೇ ರೀತಿ ಏನೇನಿದೆ ಅಂತ ನಿಮ್ಗೆ ನಮ್ಮ ವಿಡಿಯೋಸ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಇದು ನಮ್ಮ ತವ್ರ ಮನೆಯ ಸೊಗಸು. ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ ಈ ಚಿಟ್ಟೆ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೇಳಿ. ಫ್ರೆಂಡ್ಸ್, ನಮ್ಮ ಮನೆ ಬಾಕ್ಲಲ್ಲೇ ನಮ್ಮ ಮಮ್ಮಿ ನ್ಯಾಚುರಲ್ ಆಗಿ ತರಕಾರಿಗಳನ್ನ ಯಾವ ತರ ಬೆಳೆದಿದ್ದಾರೆ ನೋಡಿ. ಇದು ಎಲೆ ಬದನೆಕಾಯಿ ಅಂತ ಹೇಳ್ತೀವಿ. ಈ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಬದನೆಕಾಯಿ. ಇದು ನೋಡೋಕ್ಕೆ ಕಲರ್ ಹೀಗಿದೆ, ಇದೇ ಥರ ಕಲರ್ ಇರೋದೇ ಈ ರೀತಿ. ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿಗಳು, ತುಂಬ ಚೆನ್ನಾಗಿದೆ ಅಲ್ವಾ?
ಇದು ಎಲೆ ಬದನೆಕಾಯಿ ಅಂತ ಹೇಳ್ತೀವಿ. ಮತ್ತು ಇದು ಹೀಟ್ ಇರಲ್ಲ. ಈ ಬದನೆಕಾಯಿ ಸ್ಪೆಷಲ್ ಏನಂತ ಅಂದರೆ ಬದನೆಕಾಯಿ ಫುಲ್ಲು ಹೀಟು ಅಂತ ಹೇಳ್ತಾರಲ್ವ, ಆದರೆ ಈ ಬದನೆಕಾಯಿಯಲ್ಲಿ ಹೀಟ್ ಇರಲ್ಲ, ಇದು ತಂಪು. ಆ ರೀತಿ ಇದಕ್ಕೆ ಎಲೆ ಬದನೆಕಾಯಿ ಅಂತ ಹೇಳ್ತಾರೆ. ಇದು ನಮ್ಮ ಮನೆ ಬಾಕ್ಲಲ್ಲೇ ನಮ್ಮ ಮಮ್ಮಿ ಹಾಕ್ಕೊಂಡಿರೋ ಅಂಥ ಗಿಡ. ಮತ್ತು ನೋಡಿ ಪುದೀನ ಹಾಕ್ಕೊಂಡಿದ್ದಾರೆ, ಎಷ್ಟು ಫ್ರೆಶ್ ಆಗಿದೆ ಪುದೀನ. ಈ ರೀತಿ ಪುದೀನ ಬೆಳ್ಕೊಂಡಿದ್ದಾರೆ. ಮತ್ತು ಮೆಣಸಿನ್ಕಾಯಿ ಗಿಡ ನೋಡಿ ಒಂದಿದೆ. ಫಸ್ಟೊಂದು ಗಿಡ ಇತ್ತು ಫ್ರೆಂಡ್ಸ್, ಎಷ್ಟು ಮೆಣಸಿನ್ಕಾಯಿ ಬಿಡ್ತಾ ಇತ್ತು ಅಂದರೆ ಎನಿ ಟೈಮ್ ಎನಿವೇ ಮೆಣಸಿನ್ಕಾಯಿ ಇರ್ತಾಯಿತ್ತು. ಆದರೆ ಅದು ಯಾರೋ ಹಸು ಮೇಯಿಸ್ಬಿಟ್ಟು ಹೋಗ್ಬಿಡ್ತು. ಮತ್ತು ನೋಡಿ ಇಲ್ಲೊಂದು ಹಾಕ್ಕೊಂಡಿದ್ದಾರೆ. ಇಷ್ಟು ಚಿಕ್ಕದಾಗಿ ಮನೆ ಬಾಕ್ಲಲ್ಲೇ ತುಂಬ ವಸ್ತುಗಳನ್ನು ನಮ್ಮ ಮಮ್ಮಿ ಇಲ್ಲೇ ಬೆಳ್ಕೊತಾರೆ. ಈ ಮೆಣಸಿನ್ಕಾಯಿ ನೋಡಿ ಯಾವ ಮಟ್ಟಕ್ಕೆ ಮೇಲ್ಗಡೆ ಬಂದು ನಿಂತಿದೆ, ಎಷ್ಟು ಗ್ರೇಟಾಗಿ ನಿಂತಿದ್ದಾವೆ ಅಲ್ಲ. ನೋಡಿ ಇಲ್ಲೂ ಕೂಡ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಇವೆಲ್ಲ ಮೇಲ್ಗಡೆಗೆ ಬಂದು ನಿಂತಿದ್ದಾವೆ. ಈ ರೀತಿ ಮೆಣಸಿನ್ಕಾಯಿ ಗಿಡ ಇದೆ ನಮ್ಮ ಮನೆ ಬಾಕ್ಲಲ್ಲಿ. ಮತ್ತು ಮನಿ ಪ್ಲ್ಯಾಂಟು ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹೋಗಿದೆ ಮನಿ ಪ್ಲ್ಯಾಂಟು, ಫುಲ್ಲು ಸ್ವೀಟಿಗೆ ಹೋಗಿದೆ. ಇದು ಮನಿ ಪ್ಲ್ಯಾಂಟ್ ಹಾಕಿರೋದು, ಇದು ಕೂಡ ಮನೆ ಬಾಕ್ಲಲ್ಲೇ ಇದೆ ನೋಡಿ. ಇಲ್ಲಿ ಟಮಾಟೆ ಹಣ್ಣು ಗಿಡ, ಇದು ಒಣಗೋಗಿದೆ. ಇದರಲ್ಲಿ ಎಷ್ಟು ಟಮಾಟೆ ಹಣ್ಣು ಬಿಡ್ತಾ ಇತ್ತು ಅಂದರೆ ಫ್ರೆಂಡ್ಸ್ ತುಂಬ, ಇದು ಕೂಡ ವೈರಲ್ ಆಗಿದೆ. ಇದರಲ್ಲಿ ಟಮಾಟೆ ಹಣ್ಣು ಬಿಟ್ಟಿದ್ದಂಥ ಒಂದು ಶಾರ್ಟ್ ವಿಡಿಯೋ ಮಾಡಿದೆ, ಅದು ವೈರಲ್ ಆಗಿದೆ, ಗೊತ್ತಾ ನಿಮಗೆ? ಮತ್ತು ಇಷ್ಟ ಆಯಿತಾ? ಪುದೀನ ಆಯಿತು, ಹಸಿರು ಮೆಣಸಿನ್ಕಾಯಿ ಗಿಡ ಆಯಿತು. ನೋಡಿ ಈ ಕಡೆ ಬದನೆಕಾಯಿ ಗಿಡ ಹಾಕಿದ್ದಾರೆ. ಸೊ ಮತ್ತೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ಕಡೆ ಒಂದು ಟಮಾಟೆ ಹಣ್ಣು ಗಿಡ ಹಾಕ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಎನಿ ಟೈಮ್ ಟಮಾಟೆ ಹಣ್ಣು ಬಿಡ್ತಾನೆ ಇರುತ್ತೆ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ. ಇದೇನು ಗೊತ್ತಾ, ಇದು ಒಂದು ಪೈಪಿಗೆ ಹಿಂಗೆ ಕಟ್ಟಿದಾರಲ್ವ, ಇದೇ ರೀತಿ ಬಳ್ಳಿ ಥರ ಹೋಗುತ್ತೆ. ಈ ಟಮಾಟೆ ಹಣ್ಣು ಗಿಡ ಬಳ್ಳಿ ಥರ ಹೋಗುತ್ತೆ, ಚೆನ್ನಾಗಿ ಟಮಾಟೆ ಹಣ್ಣು ಬಿಡ್ತವೆ, ತುಂಬ ಚೆನ್ನಾಗಿ. ನ್ಯಾಚುರಲಾಗಿ ಇದಕ್ಕೇನು ಔಷಧಿ ಗಿಸ್ತಿ ಏನು ಹೊಡೆದಿಲ್ಲ ನಮ್ಮ ಮಮ್ಮಿ, ಏನೂ ಹಾಕೋದಿಲ್ಲ. ಗೊಬ್ಬರ, ಹಸಿವಿನ ಗೊಬ್ಬರ, ಈ ರೀತಿ ನಾಟಿ ಗೊಬ್ಬರಗಳನ್ನು ಹಾಕಿ ಬೆಳೆಸ್ಕೊಂಡಿರೋದು ಮನೆ ಹತ್ರ. ಮತ್ತು ನೋಡಿ ನಮ್ಮ ಮಮ್ಮಿ ಏನರಲ್ಲೆಲ್ಲ ಅಗೇಟಿಗಳನ್ನು ಇಟ್ಬಿಟ್ಟು ಶುಂಠಿ ಇವೆಲ್ಲ ಪ್ರತಿಯೊಂದು ಮನೆ ಹತ್ರ ಹಾಕ್ಕೊಳ್ಳೋ ಅಂಥ ಗಿಡಕ್ಕೆ ಎಲ್ಲರೂ ಅಗೇಟಿ ಇಟ್ಟು ಹಾಕಿದ್ರೆ, ನಮ್ಮ ಮಮ್ಮಿ ನೋಡಿ ಇದು ಟಿ ವಿ ಬಾಕ್ಸ್ ಇರುತ್ತಲ್ವ ಹಿಂದ್ಗಡೆ, ದೊಡ್ಡ ಟಿ ವಿ ಬಾಕ್ಸ್ ಇದು, ಅದಕ್ಕೆ ಮಣ್ಣು ತುಂಬಿಟ್ಟು ಶುಂಠಿ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಮೈಂಡು, ಹೆಂಗಿದೆ ಅಲ್ವಾ ನಮ್ಮ ಮಮ್ಮಿದು. ನೋಡಿ ಪಕ್ಕನೇ ಅಲವೀರಾ ಇದೆ, ಅಲವೀರಾ ಕೂಡ ಬೆಳ್ಕೊಂಡಿದ್ದಾರೆ, ಟೈಮಲ್ಲಿ ಬೇಕಾಗುತ್ತೆ ಅಂತ. ಇದು ಶುಂಠಿ ಆಯಿತಾ, ಇಷ್ಟ ಆಯಿತಾ? ಮತ್ತು ನೋಡಿ ಇದು ನಮ್ಮ ನುಗ್ಗೆ ಗಿಡ, ನಮ್ಮ ಮನೆ ಹತ್ರ ಇರೋದು ನುಗ್ಗೆ ಸೊಪ್ಪು. ಇದು ಮೈಸೂರು ನುಗ್ಗೆ ಅಂತಾರೆ. ತುಂಬ ನನ್ನಷ್ಟುದ್ದಾನೆ ಒಂದೊಂದು ನುಗ್ಗೆಕಾಯಿ ಬರುತ್ತೆ ಇದರಲ್ಲಿ. ಒಂದು ನುಗ್ಗೆಕಾಯಿ ಕಿತ್ಕೊಂಡ್ರೆ ಸಾಕು, ಫುಲ್ಲು ಮನೆಗೆ ಆಗೋ ಸಾಂಬಾರು ಆರಾಮಾಗಿ 3 ಟೈಮ್ ಸಾಂಬಾರು ಊಟ ಮಾಡ್ಬೋದು, ಅಷ್ಟು ನುಗ್ಗೆ ಪೀಸ್ ಆಗ್ತವೆ ಇದರಲ್ಲಿ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಈ ನುಗ್ಗೆ ಮರ ಹಾಕಿರೋದು ನಮ್ಮ ತಾತ ನುಗ್ಗೆ ಮರ ಹಾಕಿರೋದು. ಇದ್ರ ಏಜ್ ಬಂದು 22 ವರ್ಷ, ಅಂದರೆ ನನ್ನ ಮದುವೆ ಆಗಿ 15 ವರ್ಷ ಆಗಿದೆ. ಅದಕ್ಕಿಂತ 7 ವರ್ಷ ಮುಂದೆ ಹಾಕಿದ್ದು ಈ ಗಿಡ. ಕರೆಕ್ಟಿಗೆ ಇದಕ್ಕೆ ಈಗ ಲೆಕ್ಕದಿಂದ ನೋಡಿದ್ರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, 22 ವರ್ಷ ಇದಕ್ಕೆ ಏಜು ನಮ್ಮ ಮನೆಯಲ್ಲಿ ನುಗ್ಗೆ ಗಿಡಕ್ಕೆ. ಅಲ್ಲಿಂದ ಬನ್ನಿ ನೋಡಿ, ಇಲ್ಲಿ ಫುಲ್ಲು ನೀವು ಗಿಡ ಅಂತ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ ನ್ಯಾಚುರಲಾಗಿ ನಮ್ಮ ಮಮ್ಮಿ ಸೊಪ್ಪನ್ನು ನಮ್ಮ ಮನೆ ಬಾಕ್ಲಲ್ಲೇ ನಾವು ಎಲ್ಲ ಕಿತ್ತಿ ಅಡುಗೆ ಮಾಡ್ತೀವಿ. ಇಲ್ಲೇ ಬೆಳ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಸೊಪ್ಪು ಇದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾವು ಕಿತ್ಕೊತೀವಿ ಮನೆಗೇ. ನೋಡಿ ಇಲ್ಲೂ ಕೂಡ ಇದೆ, ಈ ರೀತಿ ಕಿತ್ಕೊಂಡು ನಾವು ಯೂಸ್ ಮಾಡ್ತೀವಿ. ಮತ್ತು ನೋಡಿ ಇಲ್ಲಿ ಇದಾಕಿದ್ದಾರೆ ನಮ್ಮ ಮಮ್ಮಿ, ಅವರೇ ಗಿಡ ಹಾಕಿದ್ದಾರೆ ನೋಡಿ, ಇನ್ನು ಮೊಳಕೆ ಬರ್ತಾ ಇದೆ ಅವರೇ ಗಿಡ ಚಿಕ್ಕದಾಗಿ ನೋಡಿ. ಮತ್ತು ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನ್ಯಾಚುರಲ್ಲಾಗಿ ಕೊತ್ತಂಬರಿ ಸೊಪ್ಪು ಬೆಳ್ಕೊಂಡಿದ್ದಾರೆ ಮನೆಗೆ. ನೋಡಿ ಇಲ್ಲೂ ಕೂಡ ಟಮಾಟೆ ಹಣ್ಣು ಗಿಡ ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಇಲ್ಲೂ ಕೂಡ ಟಮಾಟೊ ಗಿಡ ಲೈನಿಗೆ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಎಷ್ಟು ತರಕಾರಿ ನಮ್ಮ ಮಮ್ಮಿ ಮನೆ ಹತ್ರನೇ ಬೆಳ್ಕೊತಾರೆ, ನ್ಯಾಚುರಲ್ಲಾಗಿ ಬೆಳ್ಕೊತಾರೆ ಫ್ರೆಂಡ್ಸ್. ಮತ್ತು ಮೆಣಸಿನ್ಕಾಯಿ ಗಿಡ ಇಲ್ಲಿ ಹಾಕಿದ್ದಾರೆ. ಮತ್ತು ಅನ್ಗೊನೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮೂರಲ್ಲಿ ಅನ್ಗೊನೆ ಸೊಪ್ಪಿನ ಮನೆಯೇ ಇದೆ, ಫುಲ್ಲು ಅನ್ಗೊನೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಇದು ಕರಿಬೇವಿನ ಗಿಡ ಮನೆಗೆ. ಮತ್ತು ಇದು ಪಾರಂಗಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಪರಂಗಿ ಹಣ್ಣು. ಇದು ಕೂಡ ಎರಡು ಹಣ್ಣು ಕೂಡ ನನ್ನ ಪಾಲಿಗೆ ಸಿಕ್ಕಿದೆ. ಫಸ್ಟ್ನೇ ಹಣ್ಣು ನಮ್ಮ ಮಮ್ಮಿನೇ ತಗೊಂಡು ಬೆಂಗಳೂರಿಗೆ ತಗೊಬಂದಿದ್ರು. ಎರಡನೇ ಹಣ್ಣು ಹಣ್ಣಾದಾಗ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಅದಕ್ಕೂ ಇದು ತಿಂದು ಆಯಿತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಬನ್ನಿ, ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ತೊಟ್ಟಿ ಇದೆ ನೋಡಿ. ಇಲ್ಲಿ ಬದನೆಕಾಯಿ ಗಿಡ ಕೂಡ ಹಾಕಿದ್ದಾರೆ ನಮ್ಮ ಮಮ್ಮಿ ನೋಡಿ, ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಇದು ಮೆಣಸಿನ್ಕಾಯಿ ಗಿಡ ಸ್ವಲ್ಪ ದೊಡ್ಡದಾಗಿದೆ. ಇದು ಮಲ್ಲೆ ಗಿಡ, ನನ್ನ ಫೇವ್ರೆಟ್ ಹೂವು ಮಲ್ಲೆ ಹೂವು. ನಾನು ಅದೊಂದು ಇಷ್ಟಪಟ್ಟು ತುಂಬ ಮುಡಿತೀನಿ. ಅದು ಮತ್ತು ಸಂಪಿಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ, ಡೇರೆ ಹೂವು ಇಷ್ಟ. ಮತ್ತು ನೋಡಿ, ಇದು ನಮ್ಮ ಮನೆಯಲ್ಲಿ ಇರುವಂಥ ಒಂದು ನೀರಿನ ತೊಟ್ಟಿ. ಅದರಲ್ಲಿ ಮೀನಿದ್ದಾವೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಹಿಂಗೆ ಹಿಡ್ದಿರೋದಕ್ಕೆ ಫುಲ್ಲು ಆಕಾಶದ ಮೋಡ ಕಾಣ್ತಾ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮೀನು ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಪಾಚಿ ತಿನ್ನೋದಕ್ಕೋಸ್ಕರ ಮೀನುಗಳನ್ನು ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ ಮೀನು. ಈ ರೀತಿ ನಮ್ಮ ತವ್ರ ಮನೆಯ ವಾತಾವರಣ ಸದ್ಯಕ್ಕೆ ಮಳೆಗಾಲ ಬಂದಾಗ ಇಷ್ಟು ಸುಂದರವಾಗಿ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇನ್ನು ಏನೇನಿದೆ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಅಡಿಕೆಕಾಯಿಯನ್ನು ಒಣಗಾಕಿದ್ದಾರೆ ಜಯಕ್ಕ ಅನ್ನೋರು, ಅವ್ರ ಮನೆ ಇದು. ಇಲ್ಲೊಂದು ಬದನೆ ಗಿಡ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಬಟ್ ಇನ್ನೂ ಬದನೆಕಾಯಿ ಬಿಟ್ಟಿಲ್ಲ ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ ಅಲ್ವಾ? ಎಲೆನೇ ಈ ರೀತಿ ಇದೆ ಅಂದರೆ ಇದು ಲೆಕ್ಕಾಚಾರ ನೋಡಿದ್ರೆ ಬದನೆಕಾಯಿ ತುಂಬ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್, ಆ ರೀತಿ ಇದೆ. ಮತ್ತು ಇಲ್ಲಿ ಪುಂಡಿ ಸೊಪ್ಪು ಅಂತ ಇದೆ, ಅದು ಕೂಡ ತೋರಿಸ್ತೀನಿ. ನೀವು ಯಾರಾದರೂ ನೋಡಿದ್ರೆ ಇದು ಕಮೆಂಟ್ಸಲ್ಲಿ ನನಗೆ ಬರೀರಿ. ನೋಡಿ, ಇದು ಬಂದು ಪುಂಡಿ ಸೊಪ್ಪು. ಇದರಲ್ಲಿ ಚಟ್ನಿ ಮಾಡ್ತಾರಂತೆ, ಚಟ್ನಿ ಪುಡಿ ತುಂಬ ಹುಳಿ ಇರುತ್ತಂತೆ. ಇದು ಪಲ್ಯ ಕೂಡ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ನಮ್ಮ ಮಮ್ಮಿ. ನೋಡಿ, ಇದು ಹೂವು ಬಂದು ಯಾವ ಥರ ಇದೆ ನೋಡಿ, ಯಾವ ರೀತಿ ಇದೆ ಇದು ಹೂವು ಅಲ್ವಾ? ಪುಂಡಿ ಸೊಪ್ಪು. ನಮ್ಮ ಮಮ್ಮಿ ಹೇಳ್ತಾಯಿದ್ರು ಚಟ್ನಿ ಪುಡಿ ಮಾಡ್ತಾರೆ ಕಣೆ, ಇದು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಇದು ಇಲ್ಲಿದೆ ನೋಡಿ. ಈ ಕಾಯಿಗಳನ್ನು ಕೆತ್ತಿ ಪಲ್ಯ ಮಾಡ್ತಾರಂತೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಇದು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ತಿರನೇ ಪಕ್ಷಿಗಳು ಇವು ಡೈಲಿ ಬರ್ತವೆ ನೋಡಿ. ನಮ್ಮ ಮಮ್ಮಿ ಡೈಲಿ ಇವಕ್ಕೆ ಮೇವನ್ನು ಹಾಕ್ತಾರೆ. ಎಷ್ಟು ಚೆನ್ನಾಗಿ ಬಂದು ತಿಂತಾ ಇದ್ದಾವೆ. ಕರೆಕ್ಟ್ ಟೈಮಿಗೆ ಬರ್ತಾವಂತೆ. ಇವು ಎರಡು ಮರಿಗಳು ಅನಿಸುತ್ತೆ. ಅವ್ರ ತಾಯಿ ಆರೋದ್ರಲ್ಲ ತಿನ್ನಿಸ್ತಾಯಿದ್ರು ನೋಡಿ, ಬಾಯಿಗೆ ಎತ್ತಿ ಎತ್ತಿ. ಎಷ್ಟು ಚೆನ್ನಾಗಿದ್ದಾವಲ್ವ? ನಾನು ದೂರ ನಿಂತ್ಕೊಂಡು ತೆಗಿತಾ ಇದ್ದೀನಿ ನೋಡಿ. ಹಾರೋದು ಈ ಪಕ್ಷಿಗಳು ತುಂಬ ಬರ್ತವೆ ನಮ್ಮ ಮನೆ ಹತ್ರ. ನಮ್ಮ ಮಮ್ಮಿ ನೋಡಿ ಅಕ್ಕಿ ಹಾಕಿ ಬಿಟ್ಟಿದ್ದಾರೆ. ಎನಿ ಟೈಮ್ ಅವರು ಅವಕ್ಕೆ ಮೇವು ಹಾಕ್ತಾನೆ ಇರ್ತಾರೆ ಫ್ರೆಂಡ್ಸ್. ಇದು ಗುಲಾಬಿ ಗಿಡ. ನೀವು ನಂಬ್ತಿರೋ ಬಿಡ್ತಿರೋ, ಇದು ಹೆಚ್ಚು ಕಡಿಮೆ ಒಂದು 10 ವರ್ಷದ ಮೇಲೆ ಆಯಿತು ಈ ಗಿಡ ಹಾಕಿ. ತುಂಬ ಹಳೆ ಗಿಡ ಫ್ರೆಂಡ್ಸ್ ಇದು ಗುಲಾಬಿ ಗಿಡ. ಪಕ್ಕದ ಮನೆಯಲ್ಲಿ ಮಾರಕ್ಕ ಅಂತ ಇದ್ದಾರಲ್ಲ, ನೇತ್ರಾವತಿ ನನ್ನ ಫ್ರೆಂಡ್ ಅಂತ ಇದ್ದಾರೆ ಅಂತ ನಾನು ಆಲ್ಮೋಸ್ಟು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನಿಮಗೆ, ಮತ್ತು ಲೈವಲ್ಲೂ ಕೂಡ ಹೇಳ್ತೀನಿ. ಸೊ ಅವ್ರ ಮನೆಯಲ್ಲಿ ಇರುವಂಥ ಗಿಡ ಇದು ಗುಲಾಬಿ ಗಿಡ. ಎಷ್ಟೊಂದು ಹೂವು ಅರಳಿದ್ದಾವೆ ನೋಡಿ, ಫುಲ್ಲು ನ್ಯಾಚುರಲಾಗಿ. ಮತ್ತು ನೋಡಿ, ಇಲ್ಲಿ ಪಿಂಕ್ ಕಲರ್ ರೋಸ್ ಗಿಡ ಇದೆ. ಅದಂತೂ ಬಿಡಿ ಇತಿಹಾಸನೇ ಹೊಂದಿದೆ ಅಂತ ಅನ್ಬೋದು. ತುಂಬ ವರ್ಷಗಳಿಂದನೂ ಇದೆ ಈ ಗಿಡ. ಎನಿ ಟೈಮ್ ಎನಿವೆ ರೋಸ್ ಇರುತ್ತೆ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ ನೋಡಿ, ತುದಿಯಲ್ಲಿ ಎಷ್ಟು ಹೂವು ಅರಳಿದೆ ಗುಲಾಬಿ ಗಿಡ ನೋಡಿ. ಇಲ್ಲಿ ರೆಡ್ ಕಲರ್ ಗುಲಾಬಿ ಗಿಡ ಹಾಕಿದ್ದಾರೆ. ಈ ಗುಲಾಬಿ ಗಿಡ ತುಂಬ ಎನಿ ಟೈಮ್ ಎನಿವೆ ಹೂವು ಇರುತ್ತೆ. ನಾನು ಇದರಲ್ಲಿ ತುಂಬ ಹೂವುಗಳನ್ನು ಮುಡಿದಿದ್ದೀನಿ, ತಗೊಂಡೋಗಿ ತುಂಬ ಹೂವುಗಳನ್ನು ಮುಡಿದಿದ್ದೀನಿ. ಅವರು ತುಂಬ ಹೂವುಗಳನ್ನು ಕಿತ್ತಿ ಪೂಜೆಗೆ ಮತ್ತು ಮುಡಿಯೋರಿಗೆಲ್ಲ ಕೊಡ್ತಾರೆ ನೋಡಿ. ಮೊಗ್ಗು ಎಷ್ಟು ಚೆನ್ನಾಗಿದೆ ಅಲ್ವಾ? ಫುಲ್ಲು ಬಿಸಿಲಿದೆ ಫ್ರೆಂಡ್ಸ್. ನಮ್ಮ ಗುಡಿಯ ಮನಿಕೊಂಡಿದ್ದಾಳೆ. ಟೈಮು 12 ಗಂಟೆ ಟೈಮ್ ಆಗಿದೆ. ಫುಲ್ಲು ಬಿಸಿಲಿದೆ ನೋಡಿ. ಇದು ರೆಡ್ ಕಲರ್ ರೋಸ್ ಗಿಡ. ಇದೆಲ್ಲ ಅಂದರೆ ಇದರಿಂದ ತಂದು ಹಾಕಿರುವಂಥ ಗಿಡ ಅಲ್ಲ ಇದು. ಇದು ಮಳೆಕಾಳಿನ ಸೊಪ್ಪು. ಈ ಗಿಡದ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ಚಿಕ್ಕ ಮಕ್ಕಳಿಗೆ ಇದು ತುಂಬ ಸಂಜೀವಿನಿ ಅಂತಲೇ ಹೇಳ್ಬೋದು. ನೆಗಡಿ ಕೆಮ್ಮು ಅಂತ ಏನಾಗುತ್ತೆ ಆ ಮಕ್ಕಳಿಗೆ ಈ ಸೊಪ್ಪು
ಜೀವಿನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಜೊತೆ ತುಳಸಿ ಸೊಪ್ಪನ್ನು ಸೇರಿಸಿ ಮತ್ತು ಬೇರೆ ವಸ್ತುಗಳನ್ನು ಸೇರಿಸಿ ಇದು ಮಾಡ್ತಾರೆ. ಅದು ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಆದಷ್ಟು ಅದು ಚಿಕ್ಕ ಮಕ್ಕಳು ಇರೋರಿಗೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಮಳೆಕಾಳಿನ ಸೊಪ್ಪು ಅಂತ ಹೇಳ್ತಾರೆ. ಈ ಸೊಪ್ಪಿಗೆ, ಈ ಗಿಡಕ್ಕೆ ಆದಷ್ಟು ಹಾವುಗಳು ಬರಲ್ಲ. ಈ ಗಿಡ ಹಾಕಿದ್ರೆ ಹಾವುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಸತ್ಯವಾದ ಮಾತು. ಯಾಕೆ ಅಂತಂದರೆ ಇದ್ರ ಸ್ಮೆಲ್ಲು ಅಷ್ಟು ಡಾರ್ಕ್ ಆಗಿರುತ್ತೆ. ಓಕೆನಾ, ಬನ್ನಿ ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ ಫ್ರೆಂಡ್ಸ್. ಒಂದೇ ಜಾಗದಲ್ಲಿ ಇದು ಎಷ್ಟು ಗಿಡಗಳು ಹಾಕಿದ್ದಾರೆ ಅಂತ ಅಂದರೆ ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿದೆ. ಇದು ಪಿಂಕ್ ಕಲರು ಅಂದರೆ ರೋಸ್ ಕಲರ್ ಚಿಕ್ಕ ಹೂವು ಇದು. ಅಲ್ಲಿಂದ ರೆಡ್ ಕಲರು ರೋಸ್ ಗಿಡ ಇದೆ. ಇಲ್ಲಿ ಪಿಂಕ್ ಕಲರ್ ರೋಸ್ ಗಿಡ. ಅಮ್ಮ ಇದಕ್ಕೆ ಎಷ್ಟು ವರ್ಷದಿಂದ ಆಯ್ತು ಇದು ಗಿಡ? 26 ಇದಕ್ಕಾ? ಈ ಗಿಡಕ್ಕ ಈ ಪಿಂಕ್ ಕಲರು ಹೂವು ನೋಡಿ, ನಮ್ಮ ಮಮ್ಮಿ ಹೇಳ್ತಿದ್ದಾರೆ 26 ವರ್ಷನಂತೆ ಇದಕ್ಕೆ. ಇರ್ಲೂಬೋದು. ನನ್ನ ಮದುವೆಗಿಂತ ಮುಂಚೆಯಿಂದನೂ ಇದೆಯಾ ಇದು? ಹೌದಾ? ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ 26 ವರ್ಷನಂತೆ ಏಜು. ಈ ಗುಲಾಬಿ ಗಿಡಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಇದು ತುಂಬ ಇತಿಹಾಸನೇ ಹೊಂದಿದೆ ಈ ಗಿಡ ಅಂತ ಹೇಳಿ. ಆ ರೀತಿ ಮತ್ತು ಚೆಂಡು ಹೂವು ಇದ್ದಾವೆ. ಇವೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ನ್ಯಾಚುರಲ್ಲಾಗಿ ಹಾಕಿ ಗೊಬ್ಬರಗಳನ್ನು ಹಾಕಿ ಬೆಳೆದಿರುವಂಥ ಗಿಡಗಳು. ಇದಕ್ಕೆ ಜಾಸ್ತಿ ಔಷಧಿಗಳೇನು ಹೊಡೆದಿಲ್ಲ. ಹೂವು ನೋಡಿ ನೆತ್ತಿಯಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಅಂದರೆ ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದ್ರ ಬುಡ ನೋಡಿ ನಿಮಗೆ ಎಷ್ಟು ಹಳೇದಾಗಿದೆ, ನಿಮಗೆ ಗೊತ್ತಾಗುತ್ತೆ ಎಷ್ಟು ದಪ್ಪಾಗಿ ಎಷ್ಟು ಹಳೇದಾಗಿದೆ ನೋಡಿ. ಇದು ನೋಡಿದ್ರೇ ಗೊತ್ತಾಗುತ್ತೆ. ನನಗೆ ಇದು ತುಂಬ ಹಳೆ ಗಿಡ ಅಂತ ಗೊತ್ತಿತ್ತು, ಬಟ್ ಇದರ ವಯಸ್ಸು ಗೊತ್ತಿರಲಿಲ್ಲ. 26 ವರ್ಷ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಮಮ್ಮಿಗೆ ಗೊತ್ತಿದೆ. ಅಂದರೆ ಹೌದು, ನನ್ನ ಮದುವೆಗಿಂತ ಮುಂಚೆಯಿಂದನೂ ಇದೊಂದು ಗಿಡ ಮತ್ತು ಅಲ್ಲಿ ನುಗ್ಗೆ ಗಿಡ ತೋರಿಸಿದೆ ಅಲ್ವಾ ನಮ್ಮ ಮನೆಯದು, ಅದು ಕೂಡ ಅಷ್ಟು ಹಳೆ ಗಿಡಗಳು ಅವೆಲ್ಲ ನೋಡಿ. ಇದು ಕರಿಬೇವಿನ ಗಿಡನೂ ಅಷ್ಟೇ ಫ್ರೆಂಡ್ಸ್, ಇದು ತುಂಬ ಹಳೆಯದು, ಇದು ಕೂಡ ಅಷ್ಟೇ. ಆ ರೀತಿ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಈ ಥರ ಗಿಡಗಳನ್ನು ಉಳಿಸ್ಕೊಂಡು ಬಾಳ್ಮೆಯನ್ನು ಮಾಡಿಸ್ತಾರೆ. ತೆಗಿಯೋಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ. ಬನ್ನಿ ಫ್ರೆಂಡ್ಸ್. ಮತ್ತು ಈ ಸೊಪ್ಪು ಯಾರಿಗಾದ್ರೂ ಗೊತ್ತಿದೆಯಾ? ಗಣಕಿ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ಮೊಸಪ್ಪು ಸಾಂಬಾರು ಮಾಡ್ತಾರೆ. ಮತ್ತು ಬಾಣ್ತಿಗಳಿಗೆ ತುಂಬ ಒಳ್ಳೆ ಆಹಾರ ಈ ಸೊಪ್ಪಿಂದು ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಕೂಡ ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಇದು. ಇದರಲ್ಲಿ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡಿದ್ರೆ, ಅಕ್ಕಿ ರೊಟ್ಟಿ ಹಾಕಿದ್ರೆ ಅದ್ರ ಮಜಾನೇ ಬೇಡ. ಒಂದು ಟೈಮಿಗೆ ಬೇಕಾದರೆ ನಾನ್ ವೆಜ್ ಕೂಡ ಪಕ್ಕಕ್ಕೆ ಇಡ್ಬೋದು, ಅಷ್ಟು ರುಚಿ ಆಗುತ್ತೆ ಈ ಸೊಪ್ಪಿನ ಪಲ್ಯ ಆಗಿರ್ಬೋದು, ಸಾಂಬಾರಾಗಿರ್ಬೋದು. ಇದು ಕೂಡ ನಮ್ಮ ಮನೆ ಹತ್ರ ನೋಡಿ ಮಾರಕ್ಕವರು ಹಾಕ್ಕೊಂಡಿದ್ದಾರೆ, ಟೈಮಲ್ಲಿ ಕಿತ್ಕೋಬೋದು ಅಂತ ಹೇಳಿ. ಆಯಿತಾ, ಮತ್ತಿನ್ನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಚೆಂಡು ಹೂವು ಯಾವ ರೀತಿಯಲ್ಲಿ ಬೆಳ್ಕೊಂಡಿದ್ದಾರೆ ಅಂತ ಹೇಳಿ. ಇದು ತೋಟ ಎಲ್ಲ ಏನಿಲ್ಲ, ಮನೆ ಬಾಗಿಲಲ್ಲೇ ಬೆಳ್ಕೊಂಡಿರುವಂಥ ಚೆಂಡು ಹೂವಿನ ಗಿಡ. ತುಂಬ ಚೆನ್ನಾಗಿ ಚೆಂಡು ಹೂವು ಬಂದಿದೆ. ಇವೆಲ್ಲ ನೋಡ್ತಾ ಇದ್ದರೆ ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಇಂಥ ನೇಚರಲ್ಲಿ ಬೆಳೆದಿರುವಂಥ ಹುಡುಗಿ. ನಾನು ತುಂಬ ಹಳ್ಳಿ ಸೊಗಸು, ಪರಿಶುದ್ಧವಾದ ವಾತಾವರಣ, ಪರಿಶುದ್ಧವಾದ ಹಳ್ಳಿಯಲ್ಲಿ ಬೆಳೆದಿರುವಂಥ ಹುಡುಗಿ ನಾನು. ಸೊ ಅದೇ ರೀತಿಯನ್ನು ಬಾಳೋಕ್ಕೂ ಕೂಡ ಇಷ್ಟಪಡ್ತೀನಿ. ನಾವಿವತ್ತೇನೋ ಸಿಟಿ ಜೀವನಕ್ಕೆ ಹೋಗಿದ್ದೀವಿ ಅಂತ ಇದೆಲ್ಲ ಮರೆಯೋಕ್ಕೆ ನನ್ನ ಕೈಲಿ ಇಷ್ಟ ಇಲ್ಲ. ನಾನು ಮರೆಯೋದು ಇಲ್ಲ, ನನ್ನ ಕೈಲಿ ಇದು ಆಗೋದು ಇಲ್ಲ. ನಾವು ಬೆಳೆದಿರುವಂಥ ರೀತಿ ಆಗಿರ್ಬೋದು, ಹುಟ್ಟಿರುವಂಥ ಜಾಗ ಆಗಿರ್ಬೋದು, ನಾನು ಯಾವತ್ತಿಗೂ ಅದು ಮರೆತು ಬಾಳೋಕ್ಕೆ ಇಷ್ಟಪಡಲ್ಲ ಅಲ್ವಾ ಫ್ರೆಂಡ್ಸ್. ಅದು ನಮಗೆ ಅದು ಅಂದರೆ ಹೇಳ್ತಾರಲ್ವಾ, ಮುಂದೆ ಬರೋ ಥರ ಹಿಂದ್ಗಡೆದೆಲ್ಲ ಮರೆತು ಹೋಗ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಮರೆತರೆ ಒಂದು ಮನುಷ್ಯತೆಗೆ ಬೆಲೆ ಇರಲ್ಲ ಅಲ್ವಾ. ಸೊ ಇಲ್ಲಿ ಇಷ್ಟ ಆಯಿತಾ? ಮತ್ತೆ ನೋಡೋಣ ಬನ್ನಿ ಏನಿದೆ ಇಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ಈ ಹೂವು ಎಷ್ಟು ಚೆನ್ನಾಗಿದೆ. ಈ ಹೂವು ಕೂಡ ಇಲ್ಲೇ ಮನೆ ಹತ್ರನೇ ಹಾಕಿರುವಂಥ ಹೂವುಗಳು. ದಾಸವಾಳದ ಗಿಡ ನೋಡಿ ಎಷ್ಟು ಮೇಲೆಗಡೆ ತನಕ ಹೋಗಿದೆ, ಫುಲ್ಲು ಮೇಲೆ ಹೋಗಿದೆ ಫ್ರೆಂಡ್ಸ್. ಎಷ್ಟೊಂದು ಹೂವು ಇದೆ. ಈ ಹೂವು ಸಿಕ್ಕಿದ್ರೆ ಎಣ್ಣೆಗೆ ಹಾಕೋಕ್ಕೆ, ಶಾಂಪು ಮಾಡೋಕ್ಕೆ ಎಷ್ಟು ಹುಡುಕ್ತಾರೆ ಅಲ್ವಾ. ನೋಡಿ ಎಷ್ಟು ದಾಸವಾಳದ ಹೂವು ಎಷ್ಟು ಚೆನ್ನಾಗಿದ್ದಾವೆ ಈ ಹೂವು ಕೂಡ. ಸೊ ಇಷ್ಟೆಲ್ಲ ನಮ್ಮ ಮನೆ ಹತ್ರ, ನಮ್ಮ ತವ್ರ ಮನೆ ಹತ್ರ ಇರುವಂಥ ವಸ್ತುಗಳು. ಇವೆಲ್ಲ ಜಾಸ್ತಿ ತುಂಬ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಬೆಳೆದಿರುವಂಥ ವಸ್ತುಗಳು. ನೋಡಿ ಇಲ್ಲಿ ಹೊಸ ಮನೆ ಒಂದು ಕಟ್ತಾ ಇದ್ದಾರೆ, ಅದ್ರ ಪಕ್ಕನೇ ಒಂದು ನೋಡಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಎಷ್ಟು ಎತ್ತರಕ್ಕೆ ಹೋಗಿದೆ ನೋಡಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ರೆಡ್ ಕಲರ್ ಹೂವು ಗುಲಾಬಿ ಗಿಡ. ನಾನು ಹೇಳಿದ್ನಲ್ವಾ ಆಗಲೇ ನಿಮಗೆ ಪಿಂಕ್ ಕಲರ್ ಹೂವು ಅದೆಲ್ಲ ತೋರಿಸಿದೆ ಅಲ್ವಾ, ಅವೆಲ್ಲ ತಗೊಬಂದಿರೋಂಥ ಗಿಡಗಳಲ್ಲ. ದುಡ್ಡು ಕೊಟ್ಟು ತಗೊಬರ್ತೀವಲ್ವ ನಾವು, ಆ ಥರ ತಗೊಂಡಿರೋ ಅಂಥ ಗಿಡಗಳಲ್ಲ ಅವೆಲ್ಲ. ಅದೇನಿದ್ರು ಕಡ್ಡಿ ನೆಟ್ಬಿಟ್ಟು, ಭೂಮಿಗೆ ಕಡ್ಡಿ ನೆಟ್ಟಿ ಮನೆ ಹತ್ರನೇ ಬೆಳೆದಿರುವಂಥ ಗಿಡಗಳು. ಅಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ವಾತಾವರಣ ನಮ್ಮ
ತವರ ಮನೆಯಲ್ಲಿ ಇರುವಂಥದ್ದು. ಫ್ರೆಂಡ್ಸ್, ನಮ್ಮ ಮನೆ ಹತ್ತಿರನೇ ನವಿಲು ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನವಿಲು ನೋಡಿ. ನಮ್ಮ ಮನೆ ಹತ್ರಕ್ಕೆ ಬಂದಿದೆ. ಇದು ನನ್ನ ಮನೆ ಹತ್ರದಿಂದ ನಿಂತ್ಕೊಂಡು ತೆಗಿತಾ ಇರೋವಂಥ ವಿಡಿಯೋ. ಈ ಥರ ವಾತಾವರಣ ನಮ್ಮ ಮನೆ ಹತ್ರ ಇದೆ ಫ್ರೆಂಡ್ಸ್. ಇದೆಲ್ಲ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ವಿಡಿಯೋಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಸುಂದರವಾಗಿ ಮೇಯ್ತಾ ಇದೆ ಅಲ್ವಾ, ನಮ್ಮ ಮಠ ಇದೆ ಅಲ್ವಾ ನಮ್ಮ ಮನೆ ಪಕ್ಕ, ಅಲ್ಲಿ ಬಂದಿರುವಂಥ ನವಿಲು ನೋಡಿ ಹೋಗ್ತಾ ಇದೆ. ಇಲ್ಲಿಗೆ ಈ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಕಮೆಂಟ್ ಹಾಕುವಾಗ ಹೈಪನ್ನ ಅಂತ ಒಂದು ಆಪ್ಷನ್ ಬರುತ್ತೆ, ಪ್ಲೀಸ್ ಅದನ್ನು ಪ್ರೆಸ್ ಮಾಡಿಬಿಟ್ಟು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.